ಶ್ರೀ ಸಿದ್ಲಿಂಗಪ್ಪ ಸಹ ನಾಯಕ್ ಊರ ಹಿರಿಯರು ತಮ್ಮೆಲ್ಲ ಪರವಾಗಿ ಸ್ವಾಗತವನ್ನ ಬಯಸುತ್ತೇವೆ. ಶ್ರೀ ಕಲ್ಲಪ್ಪ ಸಿಂಗನವರ ಶಿಕ್ಷಕರು ಇವರಿಗೂ ಕೂಡ ತಮ್ಮೆಲ್ಲ ಪರವಾಗಿ ಸ್ವಾಗತವನ್ನ ಬಯಸುತ್ತೇವೆ. ಶ್ರೀ ಅರ್ಜುನ್ ಸಣದಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಇವರಿಗೂ ಕೂಡ ತಮ್ಮೆಲ್ಲ ಪರವಾಗಿ ಸ್ವಾಗತವನ್ನ ಬಯಸುತ್ತೇವೆ. ಶ್ರೀ ಡಾಕ್ಟರ್ ಯುವಪ್ಪ ದುರ್ದುಂಡಿ ಗ್ರಾಮ ಪಂಚಾಯತಿ ಸದಸ್ಯರು ಇವರಿಗೂ ಕೂಡ ಸ್ವಾಗತವನ್ನ ಬಯಸುತ್ತೇವೆ. ಅದೇ ರೀತಿ ಶ್ರೀ ಅಯ್ಯಪ್ಪ ಗೌಡಪ್ಪನವರು ಇವರಿಗೂ ಕೂಡ ಸ್ವಾಗತವನ್ನ ಬಯಸುತ್ತೇವೆ. ಶ್ರೀ ರಮೇಶ್ ಮಾದಾರ್ ಇವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸುತ್ತೇವೆ. ಶ್ರೀ ರಾಮಚಂದ್ರ ದಾಸಪ್ಪನವರು ಇವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತ ಬಯಸುತ್ತೇವೆ. ಅದೇ ರೀತಿ ಗ್ರಾಮ ಪಂಚಾಯತಿ ಸದಸ್ಯರಾದ ಶ್ರೀ ಸಿದ್ದಪ್ಪ ಗೌಡಪ್ಪನವರು ಇವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇವೆ. ಶ್ರೀ ಅದೇ ರೀತಿಯಾದಂತಹ ಊರ ಹಿರಿಯರು ಸಿದ್ದಪ್ಪ ದಾಸಪ್ಪನವರು ಇವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇವೆ. ಅದೇ ರೀತಿ ಮಾಜಿ ಎಸಿಡಿಎಂಸಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದಂತ ಮಾದೇವ್ ಕಣಿವಿ ಇವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸುತ್ತೇವೆ. ಅದೇ ರೀತಿಯಂತೆ ಈಗಿನ ಹಾಲಿ ಎಸಿಡಿಎಂಸಿ ಅಧ್ಯಕ್ಷರಾದಂತ ರಾಯಪ್ಪ ಸಿ ಚಿಗಡೋಳಿ ಇವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇವೆ. ಹಲೋ. ಅದೇ ರೀತಿಯಾದಂತ ಈ ನಾಟಕದ ಮ್ಯಾನೇಜರ್ ಆದಂತ ದುಂಡಪ್ಪ ಸೆಡ್ಬಾಲ್ ಇವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸುತ್ತೇವೆ. ಶ್ರೀ ಅದೇ ರೀತಿ ಮುತ್ತಪ್ಪ ದೊಡ್ಡಮಣಿ ಇವರಿಗೂ ಕೂಡ ನನ್ನ ಮಿತ್ರನಿಗೆ ಧನ್ಯವಾದಗಳು. ಇನ್ನು ಮುಂದೆ ಮಾಲಾ ಹಾಗೆ ಇಲ್ಲಿ ನಾಟಕವನ್ನು ನೋಡ್ಲಿಕ್ಕೆ ಬಂದಂತ ಕಲಾರ್ಗೊಬ್ಬ ಗ್ರಾಮಸ್ಥರಿಗೂ ಕೂಡ ತುಂಬ ಹೃದಯದ ಹಲೋ ಎರಡನೇದಾಗಿ ಈ ನಾಟಕಕ್ಕೆ ಆಗಮಿಸಿದಂತ ನ್ಯಾಯವಾದಿಗಳಾದ ಎಲ್.ಎನ್. ಬುದಿಗೊಪ್ಪ ಇವರಿಗೆ ರೇವಪ್ಪ ದುರ್ದುಂಡಿ ಅವರಿಂದ ಮಾಲಾರ್ಪಣೆ. ತದನಂತರ ಊರು ಪ್ರಮುಖರಾದಂಥ ಸಿದ್ದಪ್ಪ ಕಲ್ಲಪ್ಪ ಕಣಿವಿ ಇವರಿಗೆ ಅದಾದ ನಂತರ ಶಿಕ್ಷಕರಾದಂಥ ಕಲ್ಲಪ್ಪ ಯಲ್ಲಪ್ಪ ಸಿಂಗಣ್ಣವರು ಇವರಿಗೆ ಮುತ್ಯಪ್ಪ ಹರಿಜನ್ ಇವರಿಂದ ಮಾಲಾರ್ಪಣೆ. ಸಿದ್ದಪ್ಪ ಭೀಮಪ್ಪ ದಾಸಪ್ಪನವ್ರ ಕೌಶಿನ್ಯಾಗ ಮಮ್ಮದಿ ಇವರಿಗೆ ರೇವಪ್ಪ ದುರ್ದುಂಡಿ ಇವರಿಂದ ಮಾಲಾರ್ಪಣೆ. ಲಕ್ಷ್ಮಣ ಯಲ್ಲಪ್ಪ ಗೌಡಪ್ಪನವರು ಇವರಿಗೆ ಬೆಲ್ಲಪ್ಪ ದುರ್ದುಂಡಿ ಇವರಿಂದ ಮಾಲಾರ್ಪಣೆ. ಭೀಮಪ್ಪ ಸಿದ್ದಪ್ಪ ಅಗ್ನಪ್ಪನವರ ಭೀಮಪ್ಪ ನೋಡಿದರೆ ಕಳಿಯುವುದು ಭವತಾಪ. ದಯವಿಟ್ಟು ಎಲ್ಲ ಮಾನ್ಯರು ಕೂತ್ಕೊಳ್ಬೇಕು. ಉದ್ಘಾಟನೆಯನ್ನು ಎನ್.ಎಸ್. ಗುದಿಗೊಪ್ಪ ಇವರಿಂದ ಒಂದೆರಡು ಪ್ರಾಸ್ತಾವಿಕ ನುಡಿಗಳು. ದಯವಿಟ್ಟು ವೇದಿಕೆ ಮೇಲೆ ಆಸೀನರಾದ ಎಲ್ಲ ಗಣ್ಯಮಾನ್ಯರು ಇನ್ನೊಂದು 5 ನಿಮಿಷ ಕುಳಿತುಕೊಳ್ಬೇಕು.
ದಯವಿಟ್ಟು ದಯವಿಟ್ಟು ಎಲ್ಲರೂ ಶಾಂತ ಇರಬೇಕು. ಹಾಗೂ ಕಲಾರ್ಕೊಪ್ಪ ಗ್ರಾಮದ ಗುರು ಹಿರಿಯರಿಗೂ ವಂದಿಸುತ್ತಾ ಇವತ್ತು ಗಡಿ ಶ್ರವಣ ಅಂಗವಾಗಿ ಏರ್ಪಡಿಸಿದಂಥ ಈ ನಾಟಕದ ರಂಗಸಜ್ಜೆ ಎಲ್ಲರ ಹೆಣ್ಣು ಮಕ್ಕಳಂತಿದ್ದಂಥ ಶ್ರೀ ಎಲ್ಲ ಹರಿಜನರು ನಾಟಕ ಮಾಡಕತ್ತಾರೋ ಯಾವ ಉಪ್ಪಾರ ಜಗಳ ಮಾಡಿ ನಿಮ್ಮನ್ನು ಒದ್ದ ಬಿಡ್ತವ ನೀವೆಲ್ಲ ತಿಳಿದಿರ್ಬೇಕಾ ಎರಡು ನಿಮ್ಮದ ಕಿಸಾನೆ ಕೊಡ್ರೆ ಏನ ತಿಳಿದ್ರೆ ನೀವು ಸೇರಿ ಕೊಡ್ತಿರೋ ನಿಮಗೆ ತಕ್ಕ ನನಗೆ ಮಾಡಿರಪ್ಪ ನಮ್ಗೆ ಹೇಳಿ ನಾವು ಬರ್ತೋ ಒದಿತೋ ಬೇಕಾದ್ರೆ ನಾವು ಇರಲ್ಲ ನಮ್ಮ ಬರೋ ನಾವು ಒದ್ದ ಬಿಡ್ತೋ ಮತ್ತು ಅದೇನಾಕೈತೆ ನೋಡಿ ಬಿಡ್ತು ಮತ್ತೆ ತಿಳಿದಿರ್ಬೇಕು ಮತ್ತು ಹಂಗೆ ಹಿಂಗಾತ ನಾವು ಇದು ನೀರನ್ನು ಮಾತ್ರ ಬಿಡುತ್ತದೆ ಏನದರ ಅರ್ಥ ಅಂಶ ಕ್ಷೀರನ್ಯಾಯ ನಾ ಹೇಳುವ ಅರ್ಥ ಅಂದ್ರೆ ಕೆಟ್ಟ ದುರ್ಘಟನೆಗಳು ಏನು ಬರ್ತಾವೆ ಈ ಸಮಾಜದಲ್ಲಿ ನಡೆಯತಕ್ಕಂಥ ದುರ್ಘಟನೆಗಳನ್ನು ಎತ್ತಿ ಹಿಡಿದು ಅವುಗಳಿಗೆ ಮಾರ್ಗದರ್ಶನ ನೀಡುವಂತೆ ನಿಲುಗಡೆ ಅಂತದಾವು ನಾಟಕ ಅನ್ನೋದ್ರ ಬಗ್ಗೆ ಒಂದು ಅಕ್ಷರ ತಿಳ್ಕೊರಿ ಜನ್ಮ ಸಾರ್ಥಕ ಆಕತಿ. ಅದನ್ನೆಲ್ಲ ಬಿಟ್ಟು ಅದು ಹಂಗ ಇದು ಹಿಂಗಣ ಇದನ್ನೆಲ್ಲ ಬೇಡ್ರಿ. ಅನಿವಾರ್ಯವಾಗಿ ಸಿಟ್ಟಿಗೆ ಎಬ್ಸಕ್ಕೆ ಹೋಗ್ಬೇಡ್ರಿ ಮಂದಿನ. ಅದಕ್ಕೆ ಇಲ್ಲಿ ನಮ್ಮನ್ನೆಲ್ಲ ಕರೆಸಿ ಒಂದೆರಡು ಮಾತನಾಡ್ತಾರೆ. ಅವರಿಗೆ ಅನಂತ ಧನ್ಯವಾದಗಳು. 500 ರೂಪಾಯಿ ಕೊಡಲು ತುಂಬಾ ಧನ್ಯವಾದಗಳು. ಅದರಂತೆ ಈ ನಮ್ಮ ಡೊಳ್ಳಿನ ಹಾಡಿನ ಪ್ರೇಕ್ಷಕರಾದಂತ ಲಕ್ಷ್ಮಣ ಗೌಡಪ್ಪನವರು ಇವರು 201 ರೂಪಾಯಿ ಕಂಪನಿ ಕೊಟ್ಟಿರ್ತಾರೆ, ಸ್ವೀಕರಿಸಬೇಕಾಗಿ ವಿನಂತಿ. ಅದರಂತೆ 201 ರೂಪಾಯಿ ಕೊಟ್ಟು ತುಂಬಾ ಧನ್ಯವಾದಗಳು. ಅದರಂತೆ ಮಾರುತಿ ತಿಪ್ಪಲಕಟ್ಟಿ ಇವರಾದ್ರೂ ಈ ಕಂಪನಿ ಸೇರ್ತವಾಗ 501 ರೂಪಾಯಿ ಕೊಟ್ಟಿರ್ತಾರೆ. ಅವರಿಗೆ 501 ರೂಪಾಯಿ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಅದೇ ಪ್ರಕಾರವಾರೆ ಅದರಂತೆ ಸಿದ್ದಪ್ಪ ಹೊಳ್ಕಣ್ಣವ್ರು ಇವರಾದ್ರೂ ಈ ಕಂಪನಿ ಸೇರ್ತವಾಗ 501 ರೂಪಾಯಿ ಕೊಟ್ಟಿರ್ತಾರೆ. ಅವರಿಗೆ ಅನಂತ ಧನ್ಯವಾದಗಳು. 501 ರೂಪಾಯಿ ಕೊಟ್ಟಿದ್ದಾನೆ, ತುಂಬಾ ಧನ್ಯವಾದಗಳು. ಅದರಂತೆ ಊರ ಪ್ರಮುಖರಾದಂತ ಸಿದ್ಲಿಂಗ ಸತ್ಯಪ್ಪ ನಾಯ್ಕ ಇವರಾದ್ರೂ ಈ ಕಂಪನಿ ಸೇರ್ತವಾಗಿ 501 ರೂಪಾಯಿ ಕೊಟ್ಟಿರ್ತಾರೆ. ಅವರಿಗೆ ಅನಂತ 501 ರೂಪಾಯಿ ಕೊಟ್ಟು ತುಂಬಾ ಧನ್ಯವಾದಗಳು. ಅದರಂತೆ ಯಲ್ಲಪ್ಪ ಹೊನ್ನಾರಿ ಇವರಾದ್ರೂ ಈ ಕಂಪನಿ ಸೇರ್ತವಾಗಿ 501 ರೂಪಾಯಿ ಕೊಟ್ಟಿರ್ತಾರೆ. ಅವರಿಗೆ ಅನಂತ ಧನ್ಯವಾದಗಳು. 501 ರೂಪಾಯಿ ಕೊಟ್ಟು ತುಂಬಾ ಧನ್ಯವಾದಗಳು. ಮಾರುತಿ ಬಾಳಪ್ಪ ಕರೆಪ್ಪನವರು 501 ಕೊಟ್ಟು ತುಂಬಾ ಧನ್ಯವಾದಗಳು. ರಾಯಪ್ಪ ತಿಪ್ಪಣ್ಣ ಗೌಡಪ್ಪನವರು ಇವರಾದ್ರೂ ಕಂಪನಿ ಸೇರ್ತವಾಗಿ 601 ರೂಪಾಯಿ ಕೊಟ್ಟಿರ್ತಾರೆ. ಇವರಿಗೆ ಅನಂತ ಧನ್ಯವಾದಗಳು. 601 ಕೊಟ್ಟು ತುಂಬಾ ಧನ್ಯವಾದಗಳು. ವಿಠಲ್ ಕಡ್ಕೋಳು ಇವರಾದ್ರೂ ಈ ಕಂಪನಿ ಸೇರ್ತವಾಗಿ 501 ರೂಪಾಯಿ ಕೊಟ್ಟಿರ್ತಾರೆ. ಇವರಿಗೆ ಅನಂತ ಧನ್ಯವಾದಗಳು. 501 ಕೊಟ್ಟು ತುಂಬಾ ಧನ್ಯವಾದಗಳು. ನ್ಯಾಯವಾದಿಗಳಾದ LN ಬುದಿಗಪ್ಪ ಇವರಾದ್ರೂ ಈ ಕಂಪನಿ ಸೇರ್ತವಾಗಿ 1001 ರೂಪಾಯಿ ಕೊಟ್ಟಿರ್ತಾರೆ. ಇವರಿಗೆ ಅನಂತ ಧನ್ಯವಾದಗಳು. ಅವರು 1100 ರೂಪಾಯಿ ತುಂಬಾ ಧನ್ಯವಾದಗಳು. ನ್ಯಾಯವಾದಿಗಳಾದ LS ದುರ್ದುಂಡಿ ಇವರಾದರೂ ಈ ಕಂಪನಿ ಸೇರ್ತವಾಗಿ 500 ದಯ ತೋರೋ ಜಗದೀಶ ಶ್ರೀ ಬಸವೇಶ ದಯ ತೋರೋ ಜಗದೀಶ ನವನಾಟ್ಯ ರಂಗದಲ್ಲಿ ದಯ ತೋರೋ ಬಸವೇಶ ಶ್ರೀ ಬಸವೇಶ ದಯ ತೋರೋ ಜಗದೀಶ ಶ್ರೀ ಬಸವೇಶ ದಯ ತೋರೋ ಜಗದೀಶ ಅಜ್ಞಾನ ಬಲತು ನಾವು ಶೋಚಾನ ಮಾಡೋ ದೇವಾ ಅಜ್ಞಾನ ಬಲತು ನಾವು ಶೋಚಾನ ಮಾಡೋ ದೇವಾ ಉದ್ಧರಿಸು ತಂದೆ ನೀನು ದಯ ತೋರೋ ಜಗದೀಶ ಶ್ರೀ ಬಸವೇಶ ದಯ ತೋರೋ ಜಗದೀಶ
ಕತ್ತಲನ್ನು ಕಳೆದು ಬೆಳಕನ್ನು ನೀಡು ದೇವಾ, ಕವಿದ ಕತ್ತಲನ್ನು ಕಳೆದು ಬೆಳಕನ್ನು ನೀಡು ದೇವಾ. ಉದ್ಧರಿಸು ತಂದೆ ನೀನು, ಉದ್ಧರಿಸು ತಂದೆ ನೀನು, ದಯ ತೋರು. ಜಗಕ್ಕೆ ಸೌಖ್ಯವನ್ನು ನೀಡಿ ಬೆಳೆಯನ್ನು ನೀಡು ದೇವಾ, ಜಗಕ್ಕೆ ಸೌಖ್ಯವನ್ನು ನೀಡಿ ಬೆತ್ತರಿಸು ತಂದೆ ನೀನು, ಉದ್ಧರಿಸು ತಂದೆ ನೀನು, ದಯ ತೋರು ಬಸವೇಶ, ಹೇ ಬಸವೇಶ, ದಯ ತೋರು ಜಗದೀಶ, ಹೇ ಬಸವೇಶ, ದಯ ತೋರು ಜಗದೀಶ. ನವನಾಟ್ಯ ರಂಗದಲ್ಲಿ, ನವನಾಟ್ಯ ರಂಗದಲ್ಲಿ ದಯ ತೋರು ಬಸವೇಶ, ಹೇ ಬಸವೇಶ, ದಯ ತೋರು ಜಗದೀಶ, ಹೇ ಬಸವೇಶ, ದಯ ತೋರು ಜಗದೀಶ, ದಯ ತೋರು ಜಗದೀಶ, ದಯ ತೋರು ಜಗದೀಶ. ನಮ್ಮ ನಾಡು ನಾಡಿನ ಕನಕನ ಬೆಳಲಿ ಬೆಳಗಿದೆ ನಮ್ಮಯ ದೇಶ, ಜಯ ಭಾರತ ನಮ್ಮಯ ದೇಶ, ಜಯ ಭಾರತ ನಮ್ಮಯ ದೇಶ. ನಮ್ಮ ನಾಡು ನಾಡಿನ ಕನಕನ ಬೆಳಲಿ ಬೆಳಗಿದೆ ನಮ್ಮಯ ದೇಶ, ಜಯ ಭಾರತ ನಮ್ಮಯ ದೇಶ, ಜಯ ಭಾರತ ನಮ್ಮಯ ದೇಶ. ಗಾಂಧಿ ಚಾಚಾ वीर वीर सुभाषर जनसित नाडु, महात्मा गांधी चाचा वीर वीर सुभाषर जनसित नाडु, वीर सुभाषर जनसित नाडु, वीर सुभाषर जनसित नाडु. ನಮ್ಮ ನಾಡು ನಾಡಿನ ಕನಕನ ಬೆಳಲಿ ಬೆಳಗಿದೆ ನಮ್ಮಯ ದೇಶ, ಜಯ ಭಾರತ ನಮ್ಮಯ ದೇಶ, ಜಯ ಭಾರತ ನಮ್ಮಯ ದೇಶ. ಪ್ರಭ ಹರಸಿದ ನಾಡು, ಗಂಗಾ ಯಮುನಾ ತುಂಗಾ ಭದ್ರ, ತಾಯಿ ಘಟಾ ಪ್ರಭ ಹರಸಿದ ನಾಡು, ತಾಯಿ ಘಟಾ ಪ್ರಭ ಹರಸಿದ ನಾಡು, ತಾಯಿ ಘಟಾ ಪ್ರಭ ಹರಸಿದ ನಾಡು. ನಮ್ಮ ನಾಡು ನಾಡಿನ ಕನಕನ ಬೆಳಲಿ ಬೆಳಗಿದೆ ನಮ್ಮಯ ದೇಶ, ಜಯ ಭಾರತ ನಮ್ಮಯ ದೇಶ, ಜಯ ಭಾರತ ನಮ್ಮಯ ದೇಶ. वीररानी चन्नम्म ख्यात रानी मल्लम्म, वीररानी चन्नम्म ख्यात रानी मल्लम्म, वीर शूरರಿಗೆ ಜನ್ಮ ಕೊಟ್ಟಳು ತಾಯಿ, वीर ಶೂರರಿಗೆ ಜನ್ಮ ಕೊಟ್ಟಳು ತಾಯಿ. ಜಯ ಭಾರತ ಜಯ ಭಾರತ, ಜೈ 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 ಜೈ. ಹಾಡಿದೊಡೆ
ಹಾಡಿ ತೊಡೆಯನ್ ಒಡೆಯನ ಹಾಡುವೆ ಬೀಡಿ ತೊಡೆಯನ್ ಒಡೆಯನೇ ಬೀಡುವೆ ಹಾಡಿ ತೊಡೆಯನ್ ಒಡೆಯನ ಹಾಡುವೆ ಬೀಡಿ ತೊಡೆಯನ್ ಒಡೆಯನೇ ಬೀಡುವೆ ಹಾಕಿ ತುಳಿದು ಶ್ರೀಮಂತರ ಸೊತ್ತಾಗಿದ್ದಾಳಮ್ಮ ಈ ನಿನ್ನ ಕಲ್ಲಿನ ಕಾಳೆ. ಯಾಕಣ್ಣ ನೀನು ಹೋದ ಕೆಲಸ ಮಣ್ಣು ಪಾಲಾಗಿ ಹೋಯ್ತಮ್ಮ ಈ ನಿನ್ನ ನನ್ನ ಕೆಲಸ. ಈ ಹಾಳು ಶ್ರೀದೇವನ ಎಷ್ಟು ಕರುಣಿಂದ ಪೂಜಿಸಿಕೊಂಡರು ನಮ್ಮಂತ ಬಡವರನ್ನು ತನ್ನ ಕಾಲುಗಳಿಗೆ ಹಾಕಿ ತುಳಿದು ಶ್ರೀಮಂತರ ಸೊತ್ತಾಗಿದ್ದಾಳಮ್ಮ ಈ ನಿನ್ನ ಕಲ್ಲಿನ ಕಾಳೆ. ದೇವರಿಗೆ ಹಾಗೆಲ್ಲ ನಿಂದಿಸಬಾರ್ದಣ್ಣ. ಕೊನೆಗೊಮ್ಮೆ ಆದ್ರೂ ಈ ದೇವಿ ಕಣ್ತೆರೆದು ನೋಡಿ ಮಾತನು ದೇವರೆಲ್ಲ ದೇವವಾಗಿ ಕುಳಿತಿರುವಾಗ ನಮ್ಮಂತ ಬಡವರನ್ನು ಕಣ್ತೆರೆದು ನೋಡುವ ಶಕ್ತಿ ಈ ನಿನ್ನ ದೇವಿಗೆನಿಂದ ಬರಬೇಕು. ವಿದ್ಯೆಯು ಸಂಪೂರ್ಣ ಮುಗಿದು ಎಲ್ಲ ಪರೀಕ್ಷೆಯಲ್ಲಿ ಮೊದಲ ಸ್ಥಾನ ಪಡೆದು ಭರ್ತಿಯಲ್ಲಿ ನಿಂತರೆ ಗುರುತಿಲ್ಲದೆ ನಮ್ಮಂತ ಬಡವರನ್ನು ಬಿಸಾಕಿ ಹಣದ ಜನತ್ಕಾರಗಳು ಶ್ರೀಮಂತ ಕುಣ್ಣಿಗಳು ಗೌರವ ಶಿಖರವನ್ನೇರಿ ತಮ್ಮ ಸುಖದಾಡಿಸಿ ಪಡೆದುಕೊಳ್ಳುವುದನ್ನ ಕಣ್ಣಾರೆ ನೋಡ್ಲಿಲ್ವೇ ಈ ನಿನ್ನ ಹಳದ ಶ್ರೀದೇವಿ ಅಂದಾಗ ಈ ನಿನ್ನ ಅಣ್ಣನ ಶಾಲೆ ಇರುವನ ಇಲ್ಲಿಗೆ ಮುಗಿದು ಹೋಯ್ತಮ್ಮ, ಇಲ್ಲಿಗೆ ಕಡಿದು ಹೋಯ್ತು. ಅಣ್ಣ ಏನಿದೆ ನೀನು ಮಾಡುತ್ತಿರುವ ಹುಚ್ಚುತನ? ಹುಚ್ಚುತನವಲ್ಲಮ್ಮ, ಶ್ರೀಮಂತ ಕುನ್ನಿಗಳು ಈ ನಾಡಿಗೆ ನೀಡುತ್ತಿರುವ ಅನ್ಯಾಯದ ಪಶ್ಚಾತ್ತಾಪ. ಪ್ರತಿಯೊಬ್ಬ ಶ್ರೀಮಂತನು ಪ್ರತಿಯೊಬ್ಬ ಅಧಿಕಾರಿಯ ಮೇಲೆ ಮಾಡುವ ಅನ್ಯಾಯವನ್ನು ನೋಡಿದರೆ ಅವರ ಎದೆಗುಂಡಿಗೆಯನ್ನು ಸೀಳಿ ಬಿಸಿ ರಕ್ತವನ್ನು ಕುಡಿಬೇಕೆಂದೆನಿಸ್ತದೆ. ಆದ್ರೆ ಏನ್ ಮಾಡೋದಮ್ಮ, ತಂದೆ ಮಾತನ್ನು ಪಾಲಿಸೋದಕ್ಕಾಗಿ ಅವರನ್ನು ಸುಮ್ಮನೆ ಬಿಟ್ಟು ಬಂದೆ. ಅಣ್ಣ, ಬಡವನ ಸಿಟ್ಟು ದೌಡಿಗೆ ಮೂಲ. ಅಧಿಕಾರಿಯಾಗಿ ಒಬ್ಬರ ಕೈ ಕೆಳಗೆ ಕೆಲಸ ಮಾಡೋದಕ್ಕಿಂತಲೂ ಭೂಮಿ ತಾಯಿ ಆಳಾಗಿ ಅರಸನಾಗಿ ಉಂಡರಾಯ್ತು. ತಂಗಿ ತಂಗಿ ಅಂದು ತಾಯಿ ನುಡಿದ ಮಾತನ್ನು ನೀನು ಹೇಳ್ತಿರುವಲ್ಲಮ್ಮ, ಅದು ನಿಜ. ಆದರೆ ಶ್ರೀಮಂತರ ಸೊಕ್ಕಡಗುವುದು ಯಾವಾಗ? ಬಡವರ ಬಡತನದ ಪುಟ ಹರಿದು ಮೇಲ್ಮಟ್ಟಕ್ಕೆ ಬರುವುದು ಯಾವಾಗ? ಈ ಸಮಾಜದಲ್ಲಿ ನಡೆಯುವ ಅನ್ಯಾಯ ಅತ್ಯಾಚಾರವನ್ನು ನೋಡಿದರೆ ನನ್ನಂತ ವಯಸ್ಸಿನ ವಿದ್ಯಾವಂತ ಗಂಡಸಿಗೆ ನಾಚಿಕೆ ಬರಬೇಕು. ನಾಚಿಕೆ ನಂಜಿನ ನೀರು ಕುಡಿದು ತಮ್ಮ ಬೊಜ್ಜು ಬೆಳೆಸಿಕೊಂಡಿರುವ ಇಂದಿನ ಬಂಡ ಸಮಾಜಕ್ಕೆ ಬುದ್ಧಿ ಕಲಿಸಲು ನಾನೇ ಸಿದ್ಧನಾಗಿ ನಿಲ್ಲುವೆ. ಅಣ್ಣ, ತಂದೆ ಇದೇ ರೀತಿ ಸಮಾಜ ಸುಧಾರಣೆ ಮಾಡೋದಕ್ಕಾಗಿ ಹೋಗಿ ತಾಯಿಯನ್ನು ಕಳೆದುಕೊಂಡ, ಕಿರಿಯಣ್ಣನನ್ನು ಕಳೆದುಕೊಂಡ. ಅದಕ್ಕಾಗಿ ಬೇಡಣ್ಣ ನಿನಗೆ ಹಠ. ತಂಗಿ, ನಂದಿ ಹೋದ ಈ ನನ್ನ ಹೃದಯದಲ್ಲಿ ಮತ್ತೆ ಅಗ್ನಿಕುಂಡದ ಕಿಚ್ಚನ್ನು ಹೊತ್ತಿಸಿಬಿಟ್ಟಲ್ಲಮ್ಮ. ಕಳೆದು ಹೋದ ನನ್ನ ಹೆತ್ತವ ಹಾಗೂ ನನ್ನ ತಮ್ಮನ ಸೇಡಿನ ಕಿಡಿಗಾದರೂ ನಾನಿಂದು ಸರ್ಪವಾಗಿ ನಿಲ್ಲಲೇಬೇಕು. ಮೋಸ ಮಾಡಿ ಯಾವ ಪಾಪಿ ನನ್ನ ಮಗ ಅವರ ರುಂಡು ಕಡಿದು ಚೆಲ್ಲಿರುವನು, ಅದರ ಪ್ರತಿಕಾರವಾಗಿ ನಾನು ಅವರ ರುಂಡವನ್ನು ಚೆಂಡಾಡಿ
ನನ್ನ ತಾಯಿ ತಮ್ಮಂದಿರ ಆತ್ಮವನ್ನು ಶಾಂತಪಡಿಸಿ ಕಳೆದು ಹೋದ ನನ್ನ ಆಸ್ತಿಯನ್ನು ಮರಳಿ ಪಡೆದುಕೊಳ್ಳದಿದ್ದರೆ ನನ್ನ ಹೆಸರು ವಿಶ್ವನಾಥನೇ ಅಲ್ಲ, ಇದು ಅವರಿಗೆ ಈ ಸರ್ಪ ಕೊಡುವ ತೀರ್ಪು. ಅಣ್ಣ, ಅಂತೂ ಈ ನಿನ್ನ ಮಾತು ಕೇಳಿ ಈ ನಿನ್ನ ತಂಗಿಗೆ ತುಂಬಾ ಸಂತೋಷವಾಗಿದೆ. ಇದೇ ಸಂತೋಷ ಸಮಯದಲ್ಲಿ ನಿನಗೆ ರಕ್ಷಾಬಂಧನ ಇದೆ, ರಾಖಿ ಕಟ್ಟುತ್ತೀನಿ. ಹೌದೇನಮ್ಮ? ತಂಗಿ ಹೊಟ್ಟೆ ಹಿಸ್ತಾ ಇದೆ, ಊಟಕ್ಕೆ ಕೊಂಡಿಡಮ್ಮ. ಬಾಣ ವಿಶ್ವನಾಥ್ ಜಯಶ್ರೀ. ಬಾರಪ್ಪ. ಅಪ್ಪ, ಏನಿದೆ ನನ್ನ ಮೈ ಕೈಯಲ್ಲಿ ರಕ್ತದ ಕಲೆ? ನನ್ನ ಮೈ ಕೈಯಲ್ಲಿ ರಕ್ತ ಆಗಿಲ್ಲಪ್ಪ, ಮೊದಲು ನಿನ್ನ ಹೋದ ಕೆಲಸ ಏನಾಯ್ತು? ನನ್ನ ಕೆಲಸ ಹಾಳ ಹೋಗ್ಲಿ ಬಿಡಪ್ಪ.
ಮೊದಲು ನಿನ್ನ ರಕ್ತದ ಅವಸ್ಥೆ ಹೇಳು. ಆಗೋದೆಲ್ಲ ಆಗಿ ಹೋಗಿದೆ ಬಿಡಪ್ಪ. ಮತ್ತೆ ಬೆಂಕಿಯನ್ನು ಪದರಲ್ಲಿ ಬೆಂಕಿ ಎಂದು ಯಮಕಿಂಕರನನ್ನು ಹೆದರಿಸ್ಬಿಡಪ್ಪ. ನಿನ್ನ ಮೇಲೆ ಕೈ ಮಾಡುವ ಧೈರ್ಯ ಯಾವ ಪುಂಡನಿಗಿದೆ ಈ ನಮ್ಮ ನಾಡಿನಲ್ಲಿ? ಅಂತ ಗಂಡುಗಲಿ ಹೊಟ್ಟೆಯಲ್ಲಿ ಹುಟ್ಟಿದ ಈ ಪ್ರಚಂಡ ಹುಲಿ ಆ ಬೆಂಕಿಯನ್ನು ಕ್ಷಣಾರ್ಧದಲ್ಲಿ ಕಾಲ್ ಕೆಳಗೆ ಹಾಕಿ ತುಳಿದು ನಂದಿಸ್ತಾನೆ. ಹೇಳಪ್ಪ, ಯಾರಿಂದ ನಿನಗೆ ಸ್ಥಿತಿ? ಯಾರನ್ನುವುದೇನಿದೆ ವಿಶ್ವ? ಆ ಧರ್ಮೇಂದ್ರ ಆಳು ಮಕ್ಕಳು ನಮ್ಮ ಜೋಳದ ಹೊಲನ್ನು ಬೇಯಿಸಿ ಬಿಟ್ಟಿದ್ದಾರೆ. ಏಕೆ ಬೇಯಿಸಿದ್ದಾರೆ ಅಂತ ಕೇಳಿದರೆ ಅದು ನಮ್ಮ ದನಿಯೇ ಬೇಯಿಸಿದ್ದಾನೆಂದು ಹೊಡೆದು ಕಳಿಸಿ ಬಿಟ್ಟಾರಪ್ಪ. ಏನ್ ಹೇಳ್ತಾ ಇದ್ದಪ್ಪ ನೀನು? ತುತ್ತುಕುಳಿನ ಹಾಸಿಗೆ ಅವನ ಬಾಗಿಲು ಕಾಯುವ ನಾಯಿಗಳು ಇದು ನಿನ್ನ ಮೇಲೆ ಕೈ ಮಾಡಿದ್ರೆ, ಲೇ ಧರ್ಮಗೆಟ್ಟ ಧರ್ಮೇಂದ್ರ, ಕೈಲಾಗದ ಹೇಳಿ ಅಂತ ನಿನ್ನ ಆಳುಗಳಿಂದ ನನ್ನ ಹೊಲವನ್ನು ಹಾಳು ಮಾಡಿಸಿದ್ದಲ್ಲದೆ ಮುಪ್ಪಾದ ನನ್ನ ತಂದೆಯನ್ನು ಓಡಿಸಿದೆಯಾ ಮಗನೇ? ಈ ಸೇಡಿಗೆ ಸೇಡು ತೀರಿಸದೆ ಬಿಡಲಾರೆ. ಅಪ್ಪ, ನಾನು ಈಗಲೂ ಹೋಗಿದ್ರೆ ಸಮಾಚಾರ ತಿಳ್ಕೊಂಡು ಬರ್ತೀನಿ. ನಿಲ್ಲು ವಿಶ್ವ, ದುಡುಕಿ ಮುಂದೆ ಬೇಡ. ಆ ಕಟುಕ ಧರ್ಮೇಂದ್ರನ ಎದುರು ಹಾಕಿಕೊಳ್ತಾ ಇಲ್ಲ ನಮ್ಮ ನಾಡಿನಲ್ಲೇ ಇಲ್ಲ. ಅವನ ಎದುರು ಹಾಕಿಕೊಂಡವರಿಗೆ ಉಳಿಗಾಲವೇ ಇಲ್ಲಪ್ಪ, ಉಳಿಗಾಲವೇ ಇಲ್ಲ. ಇಂಥ ಮಾತನ್ನು ಹೇಳಿ ಹೆದರಿಸ್ತೇಪ್ಪ ಈ ನಿನ್ನ ಮಗನನ್ನು? ಹೆದರ್ಲಿಕ್ಕೆ ಅವನನ್ನು ಹುಲಿಯೋ ಕರಡಿಯೋ? ಅಪ್ಪ, ಸತ್ಯದ ದಾರಿಯಲ್ಲಿ ಮುನ್ನಡೆಯುತ್ತಿರುವಾಗ ಆ ದೇವರ ಅಂಜಿಕೆ ಎನ್ನುವಾಗ ಏನು ಮಾಡದೆ ನಮ್ಮ ಹೊಲವನ್ನು ಹಾಳು ಮಾಡಿದ್ದಲ್ಲದೆ ನಿನ್ನನ್ನು ಬಡಿದರೆ ಸುಮ್ಮನೆ ಬಿಡುವನೇನಪ್ಪ. ಅವರ ಎದೆಗುಂಡಿಗೆಯನ್ನು ಸಿಳಿ ಬಿಸಿ ರಕ್ತವನ್ನು ಕುಡಿತೀನಿ. ರಕ್ತ ಕುಡಿಬೇಕೆಂದು ಹೋದ ಜನ ತಮ್ಮ ಕತ್ತುಗಳನ್ನು ಕಳೆದುಕೊಂಡು ಪತ್ತೆ ಆಗದಂತೆ ಹೋಗಿದ್ದಾರಪ್ಪ ಈ ನಮ್ಮ ಸಮಾಜದಲ್ಲಿ. ಅವರ ಕೈಯಲ್ಲಿ ಎತ್ತಲು ತಿಪ್ಪೆಯಲ್ಲಿ ಬಿದ್ದ ಬೆಪ್ಪನೊಬ್ಬ ಅವರೊಡನೆ ಕೂಡಿ ಎತ್ತ ಮಗನಂತೆ ಹಾಕಿಕೊಂಡು ರಕ್ತ ಕುಡಿಯೋ ರಾಕ್ಷಸರಾಯ್ತಪ್ಪ. ಕೆಟ್ಟ ಸುಲಭ ಕರ್ಮೇಂದ್ರ ಧರ್ಮೇಂದ್ರ. ಯಾವ ಕರ್ಮೇಂದ್ರನೇ ಆಗಲಿ, ಯಾವ ಧರ್ಮೇಂದ್ರನೇ ಆಗಲಿ, ತಪ್ಪು ದಾರಿ ತುಳಿಯಲು ಬಂದ ಇಂದ್ರನೇ ಆಗಿರಲಿ, ನನ್ನ ಮನೆತನಿಗೆ ಅನ್ಯಾಯ ಮಾಡಿದವರು ಕಣ್ಣು ಕೀಳದೆ ನಾ ಬಿಡಲಾರೆ. ಹೌದಪ್ಪ, ನನ್ನ ಅಧಿಕಾರಕ್ಕೆ ಮಣ್ಣೆರ್ಚಿದ ಆ ಧರ್ಮೇಂದ್ರನ ಮೇಲೆ ನನ್ನ ಸೇಡು ಉಕ್ಕುತ್ತಿದೆ. ನನ್ನ ಸೇಡಿನ ಸಂತಾಪವನ್ನು ಆರಿಸಿಕೊಳ್ಬೇಕೆನ್ನುವಷ್ಟರಲ್ಲಿ ನಿನ್ನ ಮೇಲೆ ಕೈ ಮಾಡಿದ್ದಾನೆಂದರೆ ನಿನ್ನ ಮಗನಾಗಿ ನಾನು ಹುಟ್ಟಿದ್ದಕ್ಕೆ ಸಾರ್ಥಕವೇನಪ್ಪ? ಪ್ರಜ್ವಲವಾಗಿ ಪ್ರಜ್ವಲಿಸುತ್ತಿರುವ ಈ ನನ್ನ ಸೇಡಿಗೆ ಈಗ ಅವನೇ ಸರಿಸಾಟಿ. ನಮ್ಮಿಬ್ಬರಲ್ಲಿ ಒಬ್ಬರ ರಕ್ತ ಹರಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ಅಣ್ಣ, ತಂದೆ ಈ ಮಾತನ್ನು ಕೇಳು. ಹೊಲವನ್ನೇ ಮೇಯಿಸಿ ಹಾಳು ಮಾಡಿದ್ರೇನಾಯ್ತು? ಕೊಡುವ ಶಿವ ಬಡವನಲ್ಲ. ಕೊಡುವ ಶಿವ ಬಡವಲ್ಲವೆಂದು ಬಿತ್ತದೆ ಮನೆಯಲ್ಲಿ ಕುಳಿತರೆ ಹೊಟ್ಟೆಗೆ ಅನ್ನ ದೊರಕುವುದೇನಮ್ಮ? ನಾವು ಕಷ್ಟಪಟ್ಟು ಬಿತ್ತಿ ಬೆಳೆದ ಹೊಲವನ್ನು ಹಾಳು ಮಾಡಿದ್ದಾನೆಂದ್ರೆ ನನಗೆಷ್ಟು ಸಂಕಟವಾಗುತ್ತಿದೆ ಗೊತ್ತೇನಮ್ಮ? ಪಾದದಿಂದ ನೆತ್ತಿವರೆಗೂ ಉರಿ ಹತ್ತಿ ಬಿದ್ದಂತಾಗುತ್ತಿದೆ. ವಿಶ್ವ, ಸಿಟ್ಟಿನ ಕೈಯಲ್ಲಿ ಬುದ್ಧಿಯನ್ನು ಕೊಟ್ಟರೆ ಅದು ನಮ್ಮ ನಾಶಕ್ಕೆ ಕಾರಣ. 4 ಜನ ಗುರು ಹಿರಿಯರನ್ನು ವಿಚಾರಿಸಿ ನೋಡೋಣ. ಅಪ್ಪ, 4 ಜನ ಗುರು ಹಿರಿಯರ ಸತ್ಯದ ನಾಲಿಗೆಯನ್ನು ಕಿತ್ತುಕೊಂಡು ಕಟ್ಟಿ ಹಾಕಿದನಪ್ಪ ಕೆಟ್ಟ ಧರ್ಮೇಂದ್ರ. ಅಂದಾಗ ಈ ಬಡವನ ನ್ಯಾಯ ನಿಗದಿಪಡಿಸಲಿಕ್ಕೆ ಯಾವ ಹಿರಿಯರು ಬರುದಿಲ್ಲ ಈ ಊರಿನಲ್ಲಿ. ನ್ಯಾಯ ಬಗೆಹರಿಬೇಕಂದ್ರೆ ನಾನು ಅವನ ಆಳುಗಳನ್ನು ಒದ್ದು ಅವನ ಹೊಲವನ್ನು ಹಾಳು ಮಾಡಿದಾಗಲೇ ಹಣದ ಮದದಿಂದ ನಾನೇ ಶ್ರೀಮಂತನೆಂದು ಮೆರೆಯುವ ಆ ಕಪಿಯ ಕೋಪ ಇಳಿಸುವುದೇ ನನ್ನ ಬಲವಾದ ಛಲ. ಅಪ್ಪ, ನಾನು ಈಗಲೇ ಹೋಗಿದ್ರೆ ಸಮಾಚಾರ ತಿಳಿದುಕೊಂಡೇ ಬರ್ತೀನಿ. ವಿಶ್ವ, ನಿಲ್ಲು. ಜಯಶ್ರೀ, ಇವನೇ ಮೊದಲೇ ಹಠವಾದಿ. ಏನಾದರೂ ಅನಾಹುತ ಮಾಡಿಕೊಂಡು ಬಿಡ್ತಾನೇನು? ಹಾಗೇನೋ ಆಗೋದಿಲ್ಲ. ಮೊದಲು ನೀನು ಬರ್ಪ, ವಿಶ್ರಾಂತಿ. ಹಾಗೆ ಆಗ್ಲಿ, ನಡೆಯಮ್ಮ, ಹೋಗೋಣ.
ಕರ್ಮೇಂದ್ರ ಹಡ ತೀರಬೇಕಾದರೆ ಇಂದು ಆ ಜಯತ್ರಿಯನ್ನು ಕಾಣಲೇಬೇಕು. ಆ ಜಯತ್ರ ಗಂಡ ನಾನು ಆವಾಗಲೇ ತಿಳಿಯುವುದು ಆ ವಿಶ್ವನಾಥನಿಗೆ. ಈ ವಿಶ್ವಕ್ಕೆಲ್ಲ ನಾನೇ ಗಂಡುಗಳನ್ನು ಚಂಡು ತಿರುವೆ ಈ ಪುಂಡಳಿಗೆ ಎದುರಾಗಿ ಕರದಿಯಾದವಳ ಗಂಡ ನಾನಾಗದಿದ್ದರೆ मेरा नाम कर्मेंद्र ने अल्लाह सिगरेट का मजा दुआ से, लड़की का मजा कमर के नीचे. ಹುತ್ತಕ್ಕೆ ಕೈ ಹಾಕಿದರೆ ಹಾವು ಬರುತ್ತೆ, ಬಟ್ ಈ ಸಹೋದರ ಸಾಕಿದ ಹುಲಿ ಎದುರಿಗೆ ಬಂದ್ರೆ ಸಾವು ಬರುತ್ತೆ. ಮಡ್ಡಿಗೆ ಬರಗಿದ್ದೆ ನಂದದಿ ಕುರುಗಡ್ಡೆ ಮಡ್ಯಾಗ ಸೇಕಾರ ಶೂಟ್ ಮಾಡಿ ಬಿಡ್ತೀನಿ. ಬಂದ್ರ ಮಗನ ಸೂಟ ಮಾಡಿಬಿಡ್ತಾನ. ಅಯ್ಯೋ ಕಳ್ಳ ಸಿಕ್ಕ ಬಿಟ್ಟ, ಅಯ್ಯೋ ಕಳ್ಳ ಸಿಕ್ಕೇ ಬಿಟ್ಟ. ಲೇ ರೋಡಿ ನನ್ನ ಮಗನ ಶಂಭುನಿ ನನ್ನ ಕೈ ಬಿಟ್ಟು ಶರಣಾಗಿತ್ತು, ನೀನು ಈಗಲೇ ಶೂಟ್ ಮಾಡಿಬಿಡ್ಲ. ಏನ್ಲೇ ನಾನು ಪೊಲೀಸ್ ಅನ್ನೋದು ಖಬರ್ ಇಲ್ಲ ನಿನಗ. ನೀನ್ ಹಿಡದ ಸೂಟ್ ಮಾಡಿ ಹೋಟ್ಲೆಲ್ಲ ಅನ್ಸ್ಬಿಡ್ತೀನಿ ನೋಡ. ಏನ್ಲೇ ಮಾತಿನ ಬಲ್ಲ ಶಂಭುನಿ ನನ್ನ ಕೈ ಬಿಟ್ಟು ಶರಣಾಗಿತ್ತು, ಕುಸ್ತಿಟ ಹಾಕಿ ನನ್ನ ಮಣ್ಣು ಮುಗಿಸಿಲ್ಲ ಮಗನ. ಮುಗಿಸೋ ಕಮ್ಮಂಗಿಲ್ಲ ನನ್ನ ಮಗನ. ಈ ಪೊಲೀಸ್ ಕಾಕಣ ಅಂದ್ರೆ ಏನಂತೀವಪ್ಪ, ಬದ್ಮಾಸ್ ನನ್ನ ಮಗನ. ಬದ್ಮಾಸ್ ಕಳ್ಳರ್ ಹಿಡಿದ್ರ ಮಗನ ಪಿಳ್ಳಿ ಮರಿ ಹಂಗ ಪೊಲೀಸ್ ಪಾಪನ ಹಿಡಿದ ಉಗುಳುದ್ರಾಗ ಮುಂದೆ ಬಿದ್ದು ಬಾಯನ್ ಹಾಲಿಗೆಲ್ ಕಾಕೊಂಡು ನನ್ನ ಸೂರ ಗಂಡಸ. ಏನ್ ಮಾಡ್ದು ಕಾಕು, ಈ ಪೊಲೀಸ್ ನೌಕರಿ ನನಗ ಬಾಳ ಬ್ಯಾಸರ ಐತವ್ ನಾವು ಹಡ್ಲಿ. ನಾನು ಈ ನೌಕರಿ ಮಾಡಕೈತೀನಿ ಎತ್ತಿಲ್ಲ ಅಪ್ಪ. ಏನಾಗತೈತಿ ಹೆಂಡತಿ ಮುಖಾಂದ್ರೆ ಸಮುದ್ರದ ಕಾಣು ಸೂರ್ಯನ್ಕ ನಾನು ನೋಡಿದಂಗಾತ್ಲಿ ಅಪ್ಪ ನನಗ. ಲೇ ಪಾಪು, ನೀ ಕಡಿ ಕಾಣೋ ಸಮುದ್ರ ಕಾಣೋ ಸೂರ್ಯನ್ ಛಾಯಾರ ನೋಡಿದ್ಯೋ, ಆದ್ರೆ ನನ್ನ ಬಾಳೆ ಹೆಂಗೈತಿ ಗೊತ್ತೈತಲ್ಲ ನಿಂಗ? ಏನತ್ತು ಬರೇ ಅಮಾಸಿ ಕತ್ಲಾಗೈತಿ. ಮನಿ ಹೋಗೋಣಪ್ಪ ಮಾಡಿ ರಜಾ ತೊಳಕತ್ತೆ ಹೋದ್ನಂದ್ರ ಅವ್ ನಾವು ನೀ ಊರ ಬರೇ ಕೊಲೆ ಕೇಸ ಬಂದ್ಬಿಡ್ತಾವ ನೋಡಪ್ಪ. ಹೌದೇನ? ಅವನು ಕಾಕು ಅದಕ್ಕೆ ಮಗನ ನಾವ ದಿನ ಬೀಡ್ ದುಡಿಗೆ ಹೋಗ್ಬೇಕಲ್ಲ. ಅಂದಂಗ ಹೆಂಗಪ್ಪ ನಮ್ಮ ಹೆಂಡ್ರ ಮುಖ ನಾವು ನೋಡೋದ? ನಮ್ಮ ಹೆಂಡ್ರ ಮರಕ ನಮ್ಮ ಸಾಹೇಬ್ಗ ಹತ್ತಕ್ಕಿಲ್ಲ ಏನಂತೀನಿ. ಮರಗ್ ಹೈತಿದ್ರಿ ಹ್ಯಾ ಗುರುಗುಟ್ ನಿದ್ದೆ ಹೊಡಿತಿದ್ಲಿ ಅಪ್ಪ. ಈ ಪೊಲೀಸ್ ಠಾಣ್ಯಾಗ ನಮ್ಮಂತ ಪೊಲೀಸರಿಗೆ ಎಷ್ಟು ಕಾಡ್ತಾನವ, ಒಟ್ಟು ಪರ್ಮಿಷನ್ ಐತ್ಲಿ ಅವಾಗ. ಅವ ತನ್ನ ಪ್ರಮೋಷನ್ ನೋಡಿದ್ರಾಗ ನಮ್ಮರಿಬ್ಬರು ಎಮೋಷನ್ ಹಾಳು ಮಾಡಿಬಿಟ್ಟ. ಇಲ್ಲಿ ಯಾವ ಗಿಡ ನೋಡ್ಬೇಕಂತಿನ್ನ ಇದೇ ಲೇಖಾಕು ಗಿಡ ನೋಡಿದ್ರ ಕೈ ಆಡ ಕಡಗದ ಸಪ್ಪಳು ಬರಾಕೈತಲ್ಲೇ ಅಪ್ಪ. ಇದೇನ್ರಿ ಹೊಸ ವಾಸನೆ? ಲೇ ಪಾಪು, ಆ ವಾಸನೆ ನನಗಟ್ಕೊಡು. ಯಾಕಂದ್ರ ನೆಗಡಿ ಜಡ್ ಬಂದಂಗ ಕಾಣ್ತತಿ ಆ ಬಳಿ ವಾಸನೆನ ಹತ್ತುವ. ಮಗನ ನಿನಗ ನಿಮ್ಮ ಹುಟ್ಟಿದಾಗ ಮೂಗಿಗೆ ಮುಗದ ಚುಚ್ಚಿದಂತೆ ಕಾಣುದಿಲ್ಲ, ಅದಕ್ಕೆ ಈ ವಾಸ ಬರುವಾತ್ಲೇ ಅಪ್ಪ.
सजना में दिल लग गया मैं सपना में दिल लग गया मैं सपना में दिल लग गया ಥಿಯೇಟರ್ನಾಗ ಕತ್ತಲಾಗ ಸಿನಿಮಾ ಜನ್ಮದಾಗು ಏನು ನಡೆದಿತ್ತು ಜೈಲ್ದಾಗ ಬ್ಯಾರಿ ನಡೆದಿತ್ತು ಜೈಲ್ದಾಗ ಬ್ಯಾರಿ ನಡೆದಿತ್ತು ಥಿಯೇಟರ್ನಾಗ ಕತ್ತಲಾಗ ಸಿನಿಮಾ ಜನ್ಮದಾಗು ಏನು ನಡೆದಿತ್ತು ಜೈಲ್ದಾಗ ಬ್ಯಾರಿ ನಡೆದಿತ್ತು ಜೈಲ್ದಾಗ ಬ್ಯಾರಿ ನಡೆದಿತ್ತು ಲಾ ಗುಮ್ತನ ಕೋಣೆಗ ಮಂಚ ಮಂಚದ ಮೇಲೆ ಗಾದಿ ಗಾದಿ ಮೇಲೆ ನಾ ಪೋರಿ ಜೊತಾಡತೈತೆ ನಿನ್ನ ಹೋರಿ ಜೊತಾಡತೈತೆ ನಿನ್ನ ಹೋರಿ ಕೋಣೆಗ ಮಂಚ ಮಂಚದ ಮೇಲೆ ಗಾದಿ ಗಾದಿ ಮೇಲೆ ನಾ ಪೋರಿ ಜೊತಾಡತೈತೆ ನಿನ್ನ ಹೋರಿ ಜೊತಾಡತೈತೆ ನಿನ್ನ ಹೋರಿ ನನ್ನ ನೋಡಿ ಯಾ ಗೆಳತಿ ನನ್ನ ಗೆಳತಿ ನನ್ನ ನೋಡಿ ಯಾ ಗೆಳತಿ हुए यार नीडू Sakani namalo
ಏನ್ರಿ ಪೊಲೀಸ್ ಸಾಬ್ರ ಗುಂಡ ಮಂದಿ ಹಿಡಿಯಂದ್ರ ಲಂಡ ಚೂಡ ಹಾಕೊಂಡು ಹೊಡೆದಾರ ಜಗತ್ತಲ್ಲ ಯಾಕ್ರಿ ಉಂಡಾರು ವಾಸಿನ ಹಾಕೋ ಜೋಗುನು ರೂಪ ಈ ನಿನ್ನ ಕೆಂಡ ಸಂಪಿಗೆ ಅಂತ ದುಂಡು ಸಿರಾರ ಈ ಕಡೆ ನಮ್ಮ ಪಕ್ಕದಲ್ಲಿ ಸೌಳು ಹಿಡದೈತೆ ಅಂತ ಹಿಂಗೆ ಕೆಂಡ ನೋಡಿದಳ ಏನ್ ಮಾಡದ್ರಿ 2 ದಿನ ಆಯ್ತು ನಾನು ಹಿಂಡೋ ಎಮ್ಮೆನ ಕಳ್ದೈತಿ ಅದಕ್ಕೆ ಇಲ್ಲೇನಾರು ಸಿಗಬಹುದಂತ ಹುಡುಕ್ಯಾಡ್ಕೊಂತ ಬಂದೈತಿ ನನ್ನ ಎಮ್ಮೆ ಯಾರಾದ್ರೂ ನೋಡಿರೇನ್ರಿ ನಿನ್ ಹಿಮ್ಮೆ ಅಂಡು ಕಳ್ಕೊಂಡೈತಿ ನಾವು ರಾತ್ರಿ ಹಾಗೆ ನೀತಿಗೆಟ್ಟ ಈ ಸೌಳ್ನ್ಯಾಗ ತಿರುಗ್ತೀವಿ ಒಮ್ಮೆ ನಮ್ನ ಎದುರಿಗೆ ಬಿದ್ದಿಲ್ಲಲ್ಲ ರೂಪ ಯಾವ ಅಡಮಟ್ಕು ಅನ್ನೋದು ಬೆಲ್ಲ ಐತೈತಿ ಅಂತೀನಿ ಎಮ್ಮೆ ಪೊಲೀಸ್ ಸಾಹೇಬ್ರ ಇದ್ರು ನಮ್ಮ ಎಮ್ಮೆ ಮೇಲೆ ಕಣ್ಣು ಅಯ್ಯೋ ಸಾಬ್ರ ಅಲ್ಲ ರೂಪ ಸಾಯಿನ ಟಿಕಿನಿಟ ಡೌನಿಂಗ್ ಮಾಡ್ಬೇಡ ನಿನ್ನಂತ ಸೂಕ್ಷ್ಮ ಸುಂದರ ಹೆಣ್ಣ ಸಾಬ ಅಂದ್ರ ಎಡವಟ್ಟಿ ಹೆಣ್ಣ ಸಾಬಿ ಅನ್ನಕ್ ಶುರು ಮಾಡ್ತಾರ ಏನ್ ಮಾಡುದ್ರಿ ಇದೆಲ್ಲ ನನ್ನ ಅಭ್ಯಾಸದ ಬಲ ಐತ್ರಿ ಸಾಬ್ರ ಹೋಲ್ ಬಿಡ್ರಪ್ಪ ನಿನ್ನ ಎಮ್ಮೆ ಬಾಳ ಚಂದ ಐತಂತ ಪಾಪನ ಅಷ್ಟ ಅಲ್ಲೋ ಈಕಿ ಎಮ್ಮೆ ಹೈನಾಳು ಬಾಳ ಚಂದ ಕೊಡ್ತೈತೆ ಅಂತ ನೀವ್ ಹೋಂದ್ರ ನಾವ್ ಮಾಡಾಕ ರೆಡಿನ ಏನ್ ಮಾಡ್ತೀವೋ ಪೊಲೀಸ್ ಸಾಹೇಬ ಯಾಕ ಏನೈತಿ ಪೊಲೀಸ್ ಚಡ್ಡಿ ಚನ್ನದ ವಿಷಯ ಅಲ್ಲ ರೂಪ ಈ ನಿನ್ನ ಹೈನದ ವಿಷಯ ನೀ ಇಂದ ನಮಾಗ ಕೊಡಾಕ ಹೂ ಅಂದ್ರ ನಾವ್ ಈಗಲೇ ವ್ಯಾಪಾರ ಮಾಡ್ತೀವಿ ಅಂತ ಅದ್ರ ಅರ್ಥ ಯಾವಾಗ್ಲೇ ಮಾಡ್ತೀಯ ನೀನು ನಮ್ಮ ಅಪ್ಪ ಬಂದ್ರೆ ನಿನಗೆ ಜಾಡ್ಸಿ ಓದಿತಾನ ಎಲ್ಲ ಹೇಳ್ತೀವಿ ನಾವು ಅದೇನ ನಾ ಅದನ್ನ ಅದಕ್ಕೆ ಎಲ್ಲ ಹೇಳಕ ನನ್ನ ಮಗಳು ಒಂದು ಹೋಗೈತಿ ಎಮ್ಮೆ ಹುಡುಕಾಡ್ತಾನಂತ ಹೋಗೈತಿ ಎಲ್ಲ ಹೋಗೈತಿ ಸಿಗುವಾತ ಆ ಮಮ್ಮ ಕಟ್ಯಾನ ಮಗ ಕ್ವಾನ ಒಂದು ಹಾಲೆ ಬಿಟ್ಕೊಂಡು ಕೂತಿರ್ತಾನ ನಮ್ಮ ಸತ್ರ ಮಜ್ಜ ಎಮ್ಮೆಲ್ಲ ಕ್ವಾನಿಂತಕ್ಕೆ ಹೋಗೈತು ಎಲ್ಲ ಹೋಗೈತು ಒಂದು ನನಗಂತೂ ಹುಡುಕ್ಯಾಡಿ ಸಾಕಾತಪ್ಪ ಅಲ್ವಾ ತಂಗಿ ಈ ಕರೆ ಮಾತಾಡೋಕೆ ಹಾಕಿ ಹಿಂಗೆ ಕೂಡ ಕೂಡಿ ಏನೋ 10% ಮಾತಾಡತ್ತಲ್ಲ ಏನು ಹಕ್ಕಿಕತಿ ಹೇ ಮುದುಕ ನಿಮ್ಮಂತ ಬಿಳಿ ಮೀಸಿ ಮುದುಕರಿಗೆ ಇಲ್ಲಿ ಪ್ರವೇಶಿಲ್ಲ ನೀವು ಮುಂದಕ್ಕೆ ಹೋಗಬಹುದು ಮುಚ್ಚ್ರಿ ಪೊಲೀಸ್ ಪಂಡಿತರ ಇವಳು ಯಾರು ಅಂತ ನನಗೆ ತಿಳಿದು ಮಾತಾಡತ್ತೀರಿ ಇವಳು ನನ್ನ ಮಗಳ ಅರ್ಥ ನಾನೇ ಇವಳ ಅಪ್ಪ ರೂಪ ಇವ್ ನಿಮ್ಮ ಅಪ್ಪನ ಅಲ್ರಿ ಏನೋ ನಿಮ್ಮ ಮೌನ ಹಿಂಗಾಗಿ 7 ತಿಂಗಳು ಹುಟ್ಟರ್ದಂಗ ಮಾಡ್ತಿ ನಾನು ನಿನಗೆ ಅಪ್ಪ ಅಲ್ಲ ಅಂತ ಹೇಳಿಲ್ಲ ಈ ಬಿಳಿ ಮುಸ್ತಿ ಮುದುಕ ನಮ್ಮ ಅಪ್ಪನ ಅಂದೆ ಬಾಳ ಶಾಣಕಿ ನೋಡ್ ನನ್ನ ಮಗಳು ಅಂದಾಗ ನಡೆದೈತ್ರಿ ಇವಳ ಹಾಲಿನ ವ್ಯಾಪಾರ ಚುರುಕ ಅಲ್ರಿ ಯಜಮಾನ್ರ ಎಷ್ಟು ನಿಮ್ಮ ಮಗಳು ಚುರುಕ ಆಗ್ಬೇಕಾದ್ರ ಯಾವ್ಯಾವ ಟೆರ್ನಿ ಕಲಿಸಿದ್ರಿ ಯಪ್ಪ ಪೊಲೀಸ್ ಸಾಹೇಬ್ರ ಹತ್ ನೋಡ್ರಿ ನಮಗೆ ಎಂಟ್ರದಾರ್ನೆ ಟೆರ್ನಿಂಗ್ ಒಂದೊಂದು ಮಾಡಿಲ್ಲ ಒಂದೊಂದು ಮುಗಿಸಲ್ರಿ ಅಪ್ಪ ಗಾಡಿ ಹೊಡ್ಯಾಕ ಕಲಿಸ್ಬೇಕಂತ ಹೇಳಿ ನಮ್ಮ ಡ್ರೈವರ್ ಚಕಡ್ಯಾಪುಳ ಹನುಮಾನ ಅದಲ್ಲ ಅವನ ಕೈಯಾಗ ಟೇರ್ನಿಂಗ್ ಹಚ್ಕೊಟ್ರ ತಿಂಗಳಾಗಂದ್ರ ಅವನ ಗಾಡಿ ಕಂಟಾನ ಹೆಂಗ್ ಮಾಡಿದ್ದೆ ನೋಡ್ರಿ ಅಪ್ಪ ಮುಂದ ಸಾಲಿ ಕಲಿಸ್ಬೇಕಂತ ಹೇಳಿ ನಮ್ಮ ಚಂದ ಮಾಸ್ತರ ನುಡಿದಲ್ಲ ಹಡಿ ಅವನ ಕೈಯಾಗ ಹಚ್ಕೊಟ್ರ ಮುಂದೇನತ್ತು ಮನಿಗೆ ಬಂದ್ರಿ ನರಸ್ ಬಾಯಿನ್ ಮಾಡ್ಬೇಕಂತ ಹೇಳಿ ನಮ್ಮ ಡಾಕ್ಟರ್ ಗುರು ಅದಲ್ಲ ಅವನ ಕೈಯಾಗ ಹಚ್ಕೊಟ್ರ ಅವೇನ್ ಮಾಡಿದ ಯಪ್ಪ ಸಾಹೇಬ್ರ ನನಗ ಹೇಳಕ್ ಒಂದು ಮುನಿ ಆಗತತ್ರಿ ಅನಾವತ್ ಏನ್ರಿ ದೊಡ್ಡ ಅನಾವತ್ ಮಾಡಿಬಿಟ್ಟ
ಸಾಹೇಬ್ರ ಅವನ ಕೈಯಾಗ ಟೇರ್ಲಿಂಗ್ ಕಚ್ ಒಟ್ರ ಗುರುವಿನ ಕೈಯಾಗ ಒಂದ್ ತಿಂಗಳಾಗಂದ್ರ ವರ್ಷಲ ಮೇಲೆ ಮಲ್ಕೋ ಗಾಯ ಬೆಟ್ಟ ಚಲೋ ಮಾಡೈತಪ್ಪ. ನಿನ್ನವನು 7ರ ಹುಟ್ಟದವನ ಇವ್ರ ಮುಂದೆ ಇದ್ದಿದ್ದು ಬಂದಿದ್ದು ಎಲ್ಲ ಹೇಳ್ತಿಯಲ್ಲ, ಸ್ವಲ್ಪ ಬುದ್ಧಿಗಿದ್ದೆ ಆಯ್ತಿಲ್ಲ ನನಗ. ನಾನ್ ಮಾಡಂಗಿಲ್ಲ. ಇನ್ನೂ ಬಂದಿಲ್ಲವ ನನಗ ನಿದ್ದೆ, ಅದೇನೋ ಅಗಸನ ಹೇಳ್ತಿ ಹೊರ್ತಾ ನರ್ಸ್ ಕೆಲಸ ವಾಲ್ಯ ಅಂದಳತ್ ನೋಡ್ರಿ. ಅಂದಾಗ ಈಕಿನ ಕ್ಯಾಟ್ ಬಸ್ಸಲ್ಲ ಅಂದಾಗ ತಡಿ ಯವ್ವ, ನನಗೆ ತಡ್ಕೊಳಕ್ಕಾಗುವಲ್ದು ಹೇಳು. ತಡಿ ಯವ್ವ, ನಿನ್ನ ಬೆಳೆ ತನಕ ಬರೀ ಹೇಳ್ತೀನಿ 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 ಅಂತಾನೆ ಹೇಳು. ನನ್ನ ಮದುವೆ ವಿಷಯ ಇನ್ನೊಮ್ಮೆ ಅವರಿಗೆ ತಿಳಿಸಿ ಹೇಳ ಯವ್ವ. ಯಪ್ಪ, ನಿನ್ನ ಮದುವೆ ವಿಷಯ ಏನಾದ್ರೂ ಇಲ್ಲ ತೆಗೆದಿವಿ ಅಂದ್ರ ಕುಂತ 4 ಮಂದಿ ಹೆಣ್ಣು ಮಕ್ಕಳು ಓಡ್ ಬಂದು ನಿನ್ನ ಮುಂದಿರೋ 2 ಹಲ್ಲು ಕಿತ್ತ ಕೈಯ ಕೊಡ್ತಾರ. ನಡಿಯ ನಿನ್ನ ಅವನ ನಡಿ. ಯಾಕ ಹುಡುಗ ಮೈಯಾಗ ಹೆಂಗೈತಿ ಮೊದಲ ತಲೆ ಕೆಟ್ಟೈತಿ ಹಂಗನ ಬೇಡ ಇದೀಗ ಹೊಚ್ಚು ಹಿಡಿಸಿದ ನಮಗ ಪೂರ್ತಿ ಹಿಡ್ಸಾಕಾಗಲ್ಲ ನನಗ. ಮೊನ್ನಾನಕ ಬಿಡುಬ ಕೆನೆಯ ಕಚ್ಚಿ ಬಿಡುಬ ಇಲ್ಲ ತ್ರಾಸಕ್ಕೆತಿ ಜೀವಕ ತ್ರಾಸಕ್ಕೆತಿ. ಇದೇನೋ ಪಾಪು ಆ ಹುಡುಗಿ ನೋಡಿದ್ರೆ ನಮ್ಮ ಕೈ ತುಪ್ಪದಾಗ ಬೀಳುವಂಕ ಅಂತೈತ್ಲ. ಓಡಿಸ್ಕೊಂಡು ಹಿಡಿಸ್ಲ ಮಗನ ನಿನ್ನ ಕರಿಬಾಯಿಂದ ಮಗನ ಮೊದಲ ನಿಂದ ಕರಿಬಾಯಿ ಐತೆ. ನಿನ್ನ ಬಾಯಿಂದ ಆಗತ್ತೈತೆ ಅಂದ್ರೆ ಆಗುದಿಲ್ಲ ಅವನ ಆಕೈತೆ ಅಂದ್ರೆ ಆಕೈತೆ. ಅದಕ್ಕೆಲ್ಲ ನಾನು ಹೊಸ ದಾರಿ ಹುಡುಕ್ತಾನೋ ನೀ ಜರ ಸೋಮ್ ನಿಲ್ತೇನೆ ಮತ್ತೆ ನಾನು ಇಲ್ಲದಾಗ ನೀನ್ಯಾರ ನಿನ್ನ ಡ್ಯೂಟಿ ನಡೆಸಿದಂದ್ರ ತುಪ್ಪದಾಗ ಬೀಳು ಕೈ ಮಗನ ತಿಪ್ಪಾಗಿ ಬಿದ್ದಿತ್ತು ಬಲು ಜಾಕೆ ಹೋಗೋ ಅಡ್ಸಿಗಾಣ ಮಗನ. ನೀನ್ ದೊಡ್ಡ ಮಂತ್ರಗಾರ ನನ್ನ ಮಗ ನೋಡ. ಆಲಲ್ಲಿ ಎಷ್ಟೋ ತನಕ ಆಕಿ ಕೈಲೇ ಮುಖಕ್ಕೆ ಮಂಗಾರತಿ ಮಾಡಿಸ್ಕೊಂಡ
ಏನು ನಿಂದು ನೀ ಬಗೆಹರಿಸಿಲ್ಲ ಪಾಪಣ್ಣ. ಆ ಹೆಣ್ಣಿನ ಪೂರ್ತಕ ನಾ ಮಾತ್ರ ನ್ಯಾಯಾಧೀಶಮ್ಮ, ಅಲ್ಲಿ ಮಾತ್ರ ಸೋಮನೆ ಎದ್ದು ಬಿಡುದ್ ನೋಡ. ಅಲ್ಲೋ ಕಾಕು, ಯಾವಾಗ ಅವಳು ಲಿಂಬೆ ಹಣ್ಣಿನಂತ ರೂಪ ನನ್ನ ಕಣ್ಣಾಗೈತೆ ಅಂದ ಬಳಕ ಬರೀ ಕಂಬ ಸತ್ತ ಮಗನ ಲೇ ಪಾಪಣ್ಣ, ನಿನ್ನ ಕಂಬಿಸಿದಾಗ ಕಾಣಕತ್ರ ರಾತ್ರಿ ನಾ ಮಲ್ಕೊಳ್ಳೋ ತಲ್ಲಿ ಬೈತ್ಲ ನೋಡ್ ಗೊತ್ತೈತಿ ಅಲ್ಲ, ಆದ ಸಿಲಕ್ ಹಂಗ ಕಾಣಕತ್ತೈತಿ. ಓ ಹೌದೇನ? ಹಂಗಾದ್ರೆ ಹಂಗಾರೆ ಆಡ್ಸಲ್ ನಡಿಯ ಬಣ್ಣದ ಬಗುರೇನ. ಮುಂಗಾರಿ ಮಳಿ ಹೋತ ಮುಗುಲು ನೋಡುದಾತ, ಮುಂಗಾರಿ ಮಳಿ ಹೋತ ಮುಗುಲು ನೋಡುದಾತ, ಇದನ್ನ ಹಿಂಗಾಕತ 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 ಹಿಂಗಾತ, ಪಾಪದ ಹೊರೆಯಿತು ಹೆಸ್ಸಾತ ಹೆಸ್ಸಾತ, ಪಾಪದ ಹೊರೆಯಿತು ಹೆಸ್ಸಾತ ಹೆಸ್ಸಾತ. ಮುಂಗಾರಿ ಮಳಿ ಹೋತ ಮುಗುಲು ನೋಡುದಾತ, ಮುಂಗಾರಿ ಮಳಿ ಹೋತ ಮುಗುಲು ನೋಡುದಾತ, ಕತ್ತಿ ಮದುವೆ ಮಾಡಿ ಮಳೆಯ ಬೇಡುದಾತ, ಇದೆಲ್ಲ ಹಿಂಗಾಕತ 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 ಹಿಂಗಾತ, ಪಾಪದ ಹೊರೆಯಿತು ಹೆಸ್ಸಾತ ಹೆಸ್ಸಾತ, ಪಾಪದ ಹೊರೆಯಿತು ಹೆಸ್ಸಾತ ಹೆಸ್ಸಾತ. ಶಾಂತಿ ಎಂಬ ಸುಗನಗರದಲ್ಲಿ ಆಕ್ರೋಶದ ಅರಮನೆ ಕಟ್ಟಿ ವರನಾರ್ಯರ ಪಟ್ಟ ಧರಿಸಿದ ಈ ಧರ್ಮೇಂದ್ರಿಗೆ ಇದರಾಗಿ ನಿಂತಿದ್ದಲ್ಲ ವಿಶ್ವನಾಥ್ ಪೋಲ್ ಮಿಂಚಿನ ಸಂಚುಗಾರು ಎಂಬುದೇ ಅರಿಯೋದೆ ನನ್ನ ಆಳು ಮಕ್ಕಳನ್ನು ಹೊಡೆದು ಗಂಡಸನಾಗಿದ್ದಲ್ಲ ಆ ಸೇಡಿಗಾಗಿ ನಿನ್ನ ತಂಗಿ ಜಯಸಿರನ್ನು ನನ್ನ ಬಂಡದೋಟಿಗೆ ಎಳೆದುಕೊಂಡು ಗಂಡ ಬ್ರಂಡನಾಗಿ ನಿಂತು ನಿನ್ನ ವಂಶ ಸರ್ವನಾಶ ಮಾಡದಿದ್ದಾರೆ ನನ್ನ ಹೆಸರು ಧರ್ಮೇಂದ್ರನೇ ಅಲ್ಲ. ಇದೇ ವಾರ್ಪಟ ನನಗೆ
ಹೊರಪಾಡು ನನಗೆ ಅಲ್ಲ ಕರ್ಮೇಂದ್ರ, ಇವನಿನ ಹೋರಾಟ ನನಗೆ. ನಮ್ಮ ಪ್ರತಿಯೊಂದು ಕೆಲಸಕ್ಕೆ ಅಡ್ಡಿಗಿರಲ್ಲ ಆ ಬಡ್ಡಿ ಮಗ ವಿಶ್ವನಾಥ್ ಸೊಕ್ಕನ್ನು ಮುರಿಲೇಬೇಕು. ಯಾಕೆ ಚಿಕ್ಕಪ್ಪ? ಯಾಕೆ ಏನು ಅನ್ನುವುದು ಕರ್ಮೇಂದ್ರ, ನಮ್ಮ ಹೊಲಕ್ಕೆ ನುಗ್ಗಿ ನಮ್ಮ ಆಳುಗಳನ್ನ ಹೊಳೆದಲ್ಲೇ ನಾವು ಬ್ಯಾಂಕ್ ಲೂಟಿ ಪ್ರಕರಣ ಬಯಲಿಗೆ ಹೋಗಿದ್ದಾನಂತೆ. ಇಷ್ಟೆಲ್ಲ ಕೇಳಿ ಅವನನ್ನು ಸುಮ್ಮನೆ ಬಿಡೋದೇ? ಬಿಡೋದೇಕ ಚಿಕ್ಕಪ್ಪ? ಈ ಮಿಡಿನಾಗರ ಹೆಣ ಎತ್ತಿದ ತಲೆ ತುಳಿದು ಬದುಕಲಕ್ಕೆ ಅವನಿಗೂ ಸಾಧ್ಯವಿಲ್ಲ, ಅವರಪ್ಪನಿಗೂ ಸಾಧ್ಯವಿಲ್ಲ. ಏ ಭೀಮಾ, ಆ ಪ್ರಾಣ ಇಂದು ನಮ್ಗೆ ಎದುರಾಗಿ ನಿಂತಿದ್ದಾನೆಂದರೆ ಈಗಲೇ ಹೋಗಿ ಅವನು ಗುಂಡವನು ತಂದು ನಿಮ್ಮ ಪಾದತೆಗೆ ಹೊರಪಿಸುತ್ತೇನೆ. ಭೀಮನ ತಮ್ಮ ಭೀಮಾ, ಆ ವಿಶ್ವನಾಥನ್ ಚಂಡ ಅಂದ್ರ ಕೋಳಿ ಚಂಡ ಮಾಡಿರ್ಲೇ ಅಪ್ಪ. ಏನಾರ ಅರ್ಥ ನೀ ಅವನ ಕೈಯಾಗ ಸಿಕ್ಕಿದ್ರ ಮೊದಲ ಅಲ್ಲ ನ್ಯಾಲಿ ಇಟ್ಕೊಂಡು ಸುಮ್ಮನೆ ಕೊಡ್ತೀಯೋ? ನಾನು ಈಗಿಂತ ಕೈಲಿ ಕೊಳ್ಳೆ ಮಗನೇ. ಹಂಗಲ್ಲೋ ಯಪ್ಪ, ಅವ ಹೊಲದಾಗ ಬೇಗಳ ಕೇಳಿದ್ರ ಒಂದು ಮನೆಯವ್ರಿಗೆ ಹೊಟ್ಟ್ಯಾಗ ಬೇಕಿ ಬೆದ್ದಾಗ ಆಗ್ತೈತಿ. ಓ ಯಪ್ಪ, ಲೇ ಬೇಬರ್ಸಿ ನನ್ನ ಮಗನ, ಲೇ ಹಲ್ಕ ನನ್ನ ಮಗನ, ಲೇ ಹರಾಮ್ ನನ್ನ ಮಗನ, ಅಡಿಸಿ ಮಗನ ಅಲ್ಲ ಬಿಡದೆ ಈ ಲಮನಿ ಬೇದು. ಓ ಯಪ್ಪ ನಿನ್ನ ಏನು ಈ ಕರ್ನಾಟಕ ನಾಡಿಗೆ ಗಂಡು ಗಲಿ ಎನಿಸಿಕೊಂಡ ಈ ಸೌಕರ್ಯಗೆ ಒಪ್ಪಿಸಿ ಮಾತನಾಡಿದಾನೆ ಸೊಳೆ ಮಗ. ಮಾತಾಡ್ತೀನಿ ಸೌಕಾರ, ನಿನಗೂ ಮಾತಾಡ್ತೀನಿ, ನಿಮ್ಮ ಅಪ್ಪನಿಗೂ ಮಾತಾಡ್ತೀನಿ. ಏನೋ ಬಡ ಭಿಕಾರಿ, ನಿನಗೆ ಸಿಕ್ಕಂತೆ ಮಾತಾಡ್ಲಿಕ್ಕೆ ಇದು ನಿನ್ನಂತ ಬಡ ಭಿಕಾರಿಯ ಮನೆಯನ್ನು ತಿಳಿದುಕೊಂಡಿದ್ಯಾ? ಇದು ಸಾವುಕಾರ್ ಧರ್ಮೇಂದ್ರನ ಮನೆ ಕಡು. ಮರ್ಯಾದೆ ಕೊಟ್ಟು ಮಾತಾಡೋದನ್ನು ಕಲ್ತ್ಕೋ. ಮೈ ಮೇಲೆ ಕವರ್ ಇಲ್ಲದೆ ಯಾಕಂದ್ರೆ ಮಾತನಾಡಿದ್ರೆ ಇಲ್ಲೇ ಹೂತಾಕಿ ಬಿಡುವೆ ಮಗಳೇ. ಮಗಳೇ ವಜ್ರ ಹಾಗೆ ಎಚ್ಚರ ತಪ್ಪಿ ಮಗಳಿ ಈ ಕುಲದ ಕೇಸರಿಯನ್ನು ಎದುರು ಹಾಕಿಕೊಂಡರೆ ಎದುರು ಹಾಕಿಕೊಂಡವರು ಕೈ ಕಾಲವನ್ನು ಮುರಿದು ಅಡಿಯಿಂದ ಮುಡಿಯವರಿಗೆ ರತ್ನವಾಗಿ ತೋರಿಸಿರುವ ನಿನ್ನ ತಂಗಿ ನನ್ನ ಕೈವಶವನ್ನು ತಿಳಿದುಕೋ. ಸಾವುಕಾರ ನಿಮ್ಮ ಸೊಕ್ಕಿನಿಂದ ಸಿಕ್ಕ ಜನ ಬಡಪಾಯಿಗಳ ಮಾಂಗಲ್ಯ ಹರಿದು ಮಾನಭಂಗ ಮಾಡಿದಂತೆ ಇಂದು ನನ್ನ ತಂಗಿ ವಿಷಯದಲ್ಲಿ ಮಾತೆತ್ತಿದ್ರೆ ಎತ್ತಿದವರ ಕತ್ತು ಕೊಯ್ದು ಹಳ್ಳದ ಉಸುಕಿನಲ್ಲಿ ಮುಚ್ಚುತ್ತೇನೆ. ಎಚ್ಚರ ಆ ಸುಂದರ ಲಕ್ಷ್ಮಣ ನಿನ್ನಂತೆ ಹೋರಾಡಿ ತನ್ನ ತಂಗಿ ಶೀಲವನ್ನು ಕಳೆದುಕೊಳ್ಳಲ್ಲವೇ? ಶೀಲ ಕಳೆದುಕೊಂಡ್ರು ಆ ಗೌಡನ ಸಿರ ಕಡಿಯದೆ ಬಿಡಲಿಲ್ಲ ಆ ಲಕ್ಷ್ಮಣ. ನಿನ್ನಂತ ಕೋತಿಯಿಂದಲೇ ಎಂದಿಗೂ ಸಾಧ್ಯವಿಲ್ಲ ವಿಶ್ವ. ತಿಳಿಯದೆ ಹೊಳೆ ಇಷ್ಟನೆಂದ ಮುಂದೆ ಧುಂಕಿದೆ, ಆದ್ರೆ ಗಾಣಕ್ಕೆ ಬಿದ್ದ ಮೀನಾಗುವೆ ಜೋಕೆ. ರಾಜಶ್ರೀ, ಆ ಗಾನ ಕಡಿದು ಹೊರ ಬರುತ್ತೇನೆ ಎನ್ನುವ ಶಕ್ತಿ ನಿನ್ನಂತ ಬಂಡ ಹೆನಿಗೇನು ಗೊತ್ತು? ಅಪ್ಪ, ಈ ಬಡ ಭಿಕಾರಿ ಬಾಯಿಗೆ ಬಂದತೆ ಮಾತಾಡಿದ್ರು ಕೂಡ ನೀನು ಸುಮ್ಮನೆ ನಿಂತಿರುವಲ್ಲ. ಹಾಕು ಮೊದಲು ಇವನಿಗೆ ಗುಂಡು. ರಾಜಶ್ರೀ, ಈ ನಿಮ್ಮ ಅಪ್ಪನಂತ ಗುಂಡಿಗೆ ಈ ಸರ್ಪದ ಗಂಡೆದೆ ಎಂದಿಗೂ ನೊಡಗಲಾರದು, ತಿಳಿದುಕೋ. ಮದವೇರಿದ ಮದ್ದಾನಿಯಂತೆ ನೀವೆಷ್ಟೇ ಪುಟಿದು ಮಾತನಾಡಿದರು ನಾ ನಿಮಗೆ ಅಂಕುಶವಾಗಿ ಬರುತ್ತೇನೆ ವಿನಃ ಶರಣೆಂದು ಬೀಳಲಾರೆ. ಶರಣನ್ನದ ಹೋದರೆ ನಿನ್ನ ಮರಣ ಇಲ್ಲಿ ಆರುವುದು ಖಂಡಿತ ಸ್ವ. ಯಾರ ಜೊತೆ ವೈರಸ್ ಸಾಧಿಸುತ್ತಿದ್ದರು ನಮ್ಮ ಜೊತೆ ವೈರಸ್ ಸಾಧಿಸುವುದು ತರವಲ್ಲ. ಸುಮ್ಮನೆ ಬಂದು ದಾರಿ ಹಿಡಿದು ಹೊರಟು ಇಲ್ಲಿಂದ. ಹೊರಟು ಹೋಗ್ಲಿಕ್ಕೆ ಹೇಳಿ ರಕ್ತಕ್ಕೆ ಹುಟ್ಟಿದವನಲ್ಲ ಕರ್ಮೇಂದ್ರ ಈ ವಿಶ್ವನಾಥ್. ಮೋಸ ಮಾಡಿ ನೀವು ನಮ್ಮಪ್ಪನಿಂದ ಪಡೆದುಕೊಂಡ ಆಸ್ತಿಯನ್ನು ಮರಳಿ ಪಡೆದುಕೊಂಡೇ ಹೋಗುತ್ತೇನೆ. ಆಸ್ತಿ ಎಂದು ನಿನ್ನ ತಂದೆ ತಾಯಿ ತಮ್ಮಂದಿರನ್ನ ಕಳೆದುಕೊಂಡನು ಅಂದೆ ಹೋಯ್ತು ಆ ನಿನ್ನ ಆಸ್ತಿ. ಆ ಆಸ್ತಿ ಬಿಡಿಸುವ ಛಲ ನಿನ್ನಲ್ಲಿದ್ದರೆ 3 ಲಕ್ಷ ಕೊಟ್ಟು ಮುಂದೆ ಸಾಗಲೇ. ಹಣ ಕೊಡದೆ ನಮ್ಮ ಪರಿಚಿತ ಹೆಣಗಾಡಲು ಬಂದಿದ್ದೆ, ಆದ್ರೆ ಈ ಕ್ಷಣದಲ್ಲಿ ಬೀಳದು ನಿನ್ನ ಹೆಣ. ನೀನು ಹೆಣ್ಣಲ್ಲ ರಾಕ್ಷಸಿ. ಸಾವುಕಾರನ ಮಗಳೊಂದು ಸೊಕ್ಕಿನಿಂದ ಸಿಕ್ಕಂತೆ ಮಾತನಾಡಿದ್ರೆ ನಿನ್ನ ನಾಲಿಗೆ ಕತ್ತರಿಸಿ ಕೈಯಲ್ಲಿ ಕೊಡುವೆ. ಎಚ್ಚರ.
ಶ್ರೀಮಂತ ಮಣಿತನ ರಾಜ್ಕುಮಾರ್ ಏನೆಂಬುದು ಹರಿಯದೆ ನೀನು ಅವಳ ನಾಲಿಗೆ ಕೈ ಹಾಕಿದರೆ ಈ ವಿಷ ತುಂಬಿದ ವಿಷ ಸರ್ಪನಿನ ಕಚ್ಚು ವಿಷ ಕಕ್ಕದ ಬಿಡಲಾರದು. ಎಚ್ಚರ! ನಿನ್ನಂತ ನಾಗರಹಾವಿನ ಹಲ್ಲು ಕೀಳುವ ಹಾವಾಡಿಗ ನಾನಾಗಿದ್ದೇನೆ ಕರ್ಮೇಂದ್ರ, ನಿನಗೆ ಎಚ್ಚರ. ಮಿಸ್ಟರ್ ಧರ್ಮೇಂದ್ರ, ಮಿಸ್ಟರ್ ಕರ್ಮೇಂದ್ರ, ಅನ್ಯಾಯವಾಗಿ ಅನ್ಯರ ಆಸ್ತಿ ಅಪರಿಸುವುದು ಒಳ್ಳೆಯದಲ್ಲ. ಸುಮ್ಮನೆ ನನ್ನ ಆಸ್ತಿಯನ್ನು ಮರಳಿಕೊಟ್ಬಿಡಿ. ಅದು ಜಲಂದಲ್ಲಿ ಸಾಧ್ಯವಿಲ್ಲ. ಸಾಧ್ಯವಿದ್ದರೆ ನಿಮ್ಮೆಲ್ಲರ ಹೆಣ ಮಣ್ಣು ಸೇರುವುದು ಖಂಡಿತ. ವಿಶ್ವ ಮರದ ಬೀಜವನ್ನು ಹರಿದು ಹಾಕಿದ ಈ ಕರ್ಮ ಧರ್ಮೇಂದ್ರನಿಗೆ ನಿನ್ನಿಂದಲೋ ಆ ಬ್ರಹ್ಮನಿದು ಸಾಧ್ಯವಿಲ್ಲ. ಅದನ್ನೆಲ್ಲ ವಿಚಾರಿಸಿ ಮತ್ತೆ ಮತ್ತೆ ಆಸ್ತಿ ಬೇಕೆಂದು ಛಲ ತೊಟ್ಟರೆ ಆಸ್ತಿ ಜೊತೆ ಹೋಗುವುದು ನಿನ್ನ ಆಸ್ತಿ. ನನ್ನ ಆಸ್ತಿ ಕಳೆದುಕೊಳ್ಳುವ ಮೊದಲು ನಿಮ್ಮೆಲ್ಲರ ಪ್ರಕರಣವನ್ನು ಮೀಡಿಯಾ ಚಾನೆಲ್ ಮುಂದೆ ಬಯಲು ಮಾಡಿ ನಿಮಗೆ ಸರ್ಪ ಕೊಟ್ಟ ತೀರ್ಪಾಗುವೆ. ಜೋಕೆ ಸುಮ್ಮನೆ ಕಿರ್ಚಾಡಿ ಯಾಕೆ ನಿನ್ನ ಗಂಟಲ ಹರಿದುಕೊಳ್ಳುವೆ? ಹರ ಮುಡಿದರೆ ಗುರು ಕಾರಣ ಎಂಬ ನುಡಿ ಅಂತೆ. ನಮ್ಮ ಚಿಕ್ಕಪ್ಪ ಮುಡಿದರೆ ನಾನು ನಿನ್ನನ್ನು ಕಾಯೋಣ. ಸುಮ್ಮನೆ ನೀನು ಕೇಳಿದಲ್ಲಿ ಸ್ವಲ್ಪ ಮಟ್ಟಿಗೆ ಸಹಾಯ ಮಾಡ್ತಾನೆ. ತೆಗೆದುಕೊಂಡು ನಮ್ಮ ಮನೆ ಹಾಳಾಗಿ ಬಿತ್ಕೊಂಡಿರೋ. ಇದೇ ಮಾತನ್ನು ಇನ್ನೊಂದು ಸಾರಿ ಉಚ್ಚರಿಸಿದ್ರೆ ನಿನ್ನ ರಕ್ತ ಕುಡಿದು ಬಿಟ್ಟೆ. ಮಗನೇ ಬಾಯಿ ಬಿಗಿ ಹಿಡಿದು ಮಾತನಾಡು. ಕರ್ಮೇಂದ್ರ, ನನ್ನ ತೋಳಿನಲ್ಲಿ ದೇವರು ಕೊಟ್ಟ ಬಲ ಇದೆ. ನಿನ್ನಂತ 10 ನಾಯಿಗಳಿಗೆ ತುತ್ತು ಅನ್ನ ಹಾಕುವ ಶಕ್ತಿಯು ನನ್ನಲ್ಲಿದೆ. ನಾನು ಬಡವರಲ್ಲಿ ಹುಟ್ಟಿ ಬಡವರ ಏಳಿಗೆಗಾಗಿ ಬಡವರಲ್ಲಿ ದುಡಿದು ಬದುಕುತ್ತೇನೆ ವಿನಃ ನಿನ್ನಂತ ಕೈ ಚೀಲ ಹಿಡುವ ಶ್ರೀಮಂತರಾಗಲಾರೆ. ಮಾತಿಗೆ ಮಾತು ಬೆಳೆಸಲೇ ಮಿತಿ ಮೀರ್ತು ನಿನ್ನ ಸಾಕು. ಭೀಮಾ, ಆಸ್ತಿ ಕೇಳಲು ಬಂದ ಈ ಕುರಿಗೆ ಕಟ್ಟು ಹಾಕಲಿಕ್ಕೆ ಆಳ್ಗೆ ಬರ ಹೇಳು. ಈ ನರಜನ್ನು ಕಟ್ಟಿ ಹಾಕೋದಕ್ಕೆ ಆಳುಗಳು ಏಕೆ ಬೇಕಿದ್ದಾನೆ? ನಾನು ಒಬ್ಬನೇ ಆದ್ರೆ ಸಾಕು. ಕಟ್ಟಿ ಹಾಕಿ ಮೆಟ್ಟಿ ಸೀಳುವೆ ಕಟಕ ಜಾತಿ ಪುಣ್ಯನ್ನು. ತುತ್ತುಗಳ ಆಸೆಗೆ ಕೆಂಚರ ಬಾಗಿಲು ಕಾಯುವ ನಾಯೇ, ನಿನ್ನಂತ ಬೊಗಳೋ ನಾಯಿಗೆ ಹೆದರಿ ಹೇಡಿಯಂತೆ ಕಟ್ಟಿಸಿಕೊಂಡು ತಲೆ ಬಗ್ಗೆ ನಿಲ್ಲುವ ಷಂಡನಲ್ಲ ಈ ವಿಶ್ವ. ಕಿರಾತ ಕುಲದಲ್ಲಿ ಜನಿಸಿದ ಗಂಡುಗಲಿ ನಿಮ್ಮಂತ ಪುಂಡರಿಗೆ ತಕ್ಕ ಪ್ರಚಂಡ ಹುಲಿ. ವಿಶ್ವ ಭೀಮಾ, ಆಸ್ತಿ ಕೇಳಲು ಬಂದ ಈ ಕುರಿಗೆ ತೋರಿಸಲಿ ನಿನ್ನ ಕತ್ತಿಯ ಕರಾಮತ್ತನ್ನು. ಭೀಮಾ, ನಿಲ್ಲಿಸೋ ನಿನ್ನ ಹೇಸಿತನದ ಕಾಯಕವನ್ನು. ಅಪ್ಪ, ಏನಿದು ಮನೆ ತುಂಬಾ ಖಳಗ? ಇನ್ಸ್ಪೆಕ್ಟರ್ ನನ್ನ ಅಧಿಕಾರಿ ಅದು ನಿನ್ನ ನನ್ನ ಕೆಲಸ ತಿಳಿಯೋದಿಲ್ಲ. ಸುಮ್ಮನೆ ಒಳಗೆ ಡ್ರೆಸ್ ತಯಾರಿ ಮಾಡಿಕೋ. ಅಪ್ಪ, ದೊಡ್ಡ ಶ್ರೀಮಂತ ಎನಿಸಿಕೊಂಡ್ರೆ ನಿನ್ನಂತವನ ಬಾಯಲ್ಲಿ ಇಂಥ ಶಬ್ದವೇ? ಏನು ಅರಿಯದೆ ಇಂಥ ಬಡವರ ಮೇಲೆ ದಬ್ಬಾಳಿಕೆ ನಡೆಸೋದಕ್ಕೆ ನಾಚಿಕೆ ಹೋದ್ರೆ ನಿಮಗೆ? ಅಧಿಕಾರಿ ಆದರೂ ನೀ ನನ್ನ ಮಗ, ನಾವು ಹೇಗಂತ ಕೇಳೋದು ಮಾತ್ರ ನಿನ್ನ ಕೆಲಸ. ನನ್ನ ಮಾತು ಕೇಳ ನಿನ್ನ ಅಧಿಕಾರ ನಡೆಸಿದರೆ ಮಗನಾದ್ರೂ ಕೂಡ ಸರ್ ಪರವಾಗಿಲ್ಲ, ಸಸ್ಪೆಂಡ್ ಮಾಡಬೇಕಾಗ್ತದೆ. ಅಪ್ಪ, ಮೊದಲು ಬಾಯಿ ಮುಚ್ಚು. ನೀನು ನನ್ನ ತಂದೆಯಾದರೂ ಮನೆಯಲ್ಲಾಗಿರಬಹುದು, ಆದರೆ ಈ ನನ್ನ ಅಧಿಕಾರದ ಮೇಲಲ್ಲ. ಅಧಿಕಾರದ ಅರಚಿನ ಮಾತನಾಡೋದಕ್ಕೆ ನೀನು ನನ್ನ ಮೇಲಿನ ಅಧಿಕಾರಿನಲ್ಲ. ಸೌಕರ್ಯನೆಂಬ ಸ್ವಕ್ಕಿನಿಂದ ಮಾತನಾಡಿದರೆ ಕ್ರಮಬದ್ಧವಾಗಿ ಕೆಲಸ ಮಾಡಬೇಕಾಗುತ್ತದೆ ನಿನ್ನ ಮೇಲೆ. ವಿಶ್ವನಾಥ್, ನಿನ್ನದೇನು ಕೆಲಸ ಇದೆಯೋ ನಾನು ಬಗೆಹರಿಸುತ್ತೇನೆ. ನೀನು ವಿಚಾರಿಸಿದೆ ಮನೆಗೆ ಹೋಗಿಬಿಡಪ್ಪ. ಆಯ್ತು ಸರ್, ನಾನಿನ್ನು ಬರ್ತೀನಿ. ಚಿಕ್ಕಪ್ಪ, ಮಗನೊಂದು ಮಾವತ್ತು ಕೊಟ್ಟರೆ ಈ ಕಾಗೆ ನಮ್ಮನ್ನ ಕಚ್ಚದ ಬಿಡಲಾರ್ದು. ಜೋಕೆ ಹೌದಪ್ಪ, ಶ್ರೀಮಂತನ ಮನೆಗೆ ಅಪ್ಪ ಕೀರ್ತಿ ತಂದಿರುವ ಆ ಕೋತಿಯ ಕಿವಿ ಕೀಳಿದಾಗ್ಲೇ ಈ ನಿನ್ನ ಮಗಳ ಮನಸ್ಸಿಗೆ ಸಮಾಧಾನ. ಅಲ್ಲಿವರೆಗೆ ಈ ನಿನ್ನ ಮಗಳ ಮನಸ್ಸಿಗೆ ಖಂಡಿತವಾಗ್ಲೂ ಸಮಾಧಾನವಿಲ್ಲಪ್ಪ. ಯವ್ವಾ, ನಿಮ್ಮ ದರ್ಪಕ್ಕೆ ಅಡ್ಡಿ ಬರವ ಯಾವನ ದಾಣ ಈ ಊರಾಗ? ಅಡ್ಡಗಟ್ಟಿ ಸೀಳುವುದೇ ನಮ್ಮೆಲ್ಲರ ಗುರಿ. ಭೀಮಾ, ಮಗನಾದ್ರೂ ಪರವಾಗಿಲ್ಲ, ಈ ಕಾಕಿ ಕದರ್ ಕಾಯ್ದೆ ಮುರಿಲೇಬೇಕು. ಬನ್ನಿ ಹೋಗೋಣ.